ವಿದ್ಯಾರ್ಥಿಗಳೇ, ವಿಡಿಯೋ ಭಾಗ 6ರ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 1, ಗಣ ಎ ಸಮ 2 3 4 5 6, ಗಣ ಬಿ ಸಮ 1 2 3 5 8. ಆದರೆ ಎ ಸಂಯೋಗ ಬಿ. ಎ ಸಂಯೋಗ ಬಿ ಸಮ 2 3 4 5 6 ಸಂಯೋಗ 1 2 3 5 8. ಇದು ಗಣ ಎ ಮತ್ತು ಬಿಗಳ ಸಂಯೋಗ. ಈಗ ಅದನ್ನು ಸಂಯೋಗ ಮಾಡಿ ಬರೆದಾಗ 1 2 3 4 5 6 8 ಎಂದು ಬರೆದಿದ್ದೇವೆ. ಏಕೆಂದರೆ ಎರಡೂ ಗಣಗಳಲ್ಲಿರುವ ಎಲ್ಲ ಗಣಾಂಶಗಳನ್ನು ಬರೀಬೇಕು. ಆದರೆ ಯಾವುದೇ ಗಣಾಂಶವನ್ನು ಎರಡು ಗಣಗಳಲ್ಲಿಯೂ ಇದ್ದರೆ ಅದನ್ನು ಪುನರಾವರ್ತನೆ ಮಾಡಬಾರದು. ಆದುದರಿಂದ ನಮ್ಮ ಉತ್ತರ ಡಿ ಸಮ 1 2 3 4 5 6 8. ಮುಂದಿನ ಪ್ರಶ್ನೆ ಸಂಖ್ಯೆ 2, NC1 ಬೆಲೆ ಎಷ್ಟು? ನಮಗೆ ಗೊತ್ತಿರುವ ಸೂತ್ರ NCR ಸಮ n ಫ್ಯಾಕ್ಟೋರಿಯಲ್ ಭಾಗಿಸು n ಮೈನಸ್ r ಫ್ಯಾಕ್ಟೋರಿಯಲ್ ಗುಣಿಸು r ಫ್ಯಾಕ್ಟೋರಿಯಲ್. ಇಲ್ಲಿ r ಬದಲು 1 ಕೊಟ್ಟಿದ್ದಾರೆ. NC1 ಸಮ n ಫ್ಯಾಕ್ಟೋರಿಯಲ್ ಭಾಗಿಸು n ಮೈನಸ್ 1 ಫ್ಯಾಕ್ಟೋರಿಯಲ್ ಗುಣಿಸು 1 ಫ್ಯಾಕ್ಟೋರಿಯಲ್. ಇಲ್ಲಿ n ಮೈನಸ್ 1 ಇರೋದರಿಂದ ನಾವು ಅಂಶವನ್ನು n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್ ಎಂದು ಬರೀಬಹುದು. ಯಾಕೆಂದರೆ n ಮೈನಸ್ 1 n ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಆದುದರಿಂದ NC1 ಸಮ n ಆಗಿರುತ್ತದೆ. ನಮ್ಮ ಉತ್ತರ ಬಿ n. ಪ್ರಶ್ನೆ ಸಂಖ್ಯೆ 3, ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಅನ್ವಯಿಸಿ 40 ಮತ್ತು 12 ಈ ರೀತಿ ವ್ಯಕ್ತಪಡಿಸಬಹುದು. ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ a ಸಮ b ಕ್ಯೂಬ್ ಪ್ಲಸ್ r. a ಭಾಜ್ಯ, b ಭಾಜಕ, q ಭಾಗಲಬ್ಧ, r ಶೇಷ ಆಗುತ್ತೆ. 40 ಮತ್ತು 12 ನಾವು a ಪ್ಲಸ್ ಬಿ ಕ್ಯೂ ಪ್ಲಸ್ r ರೂಪದಲ್ಲಿ ಬರೆದರೆ 40 ಭಾಜ್ಯ ಸಮ 12 ಭಾಜಕ ಗುಣಿಸು 3. 12 ಮೂರಲಿ 36 ಪ್ಲಸ್ 4 ಎಂದು ಬರೀಬಹುದು. 4 ಶೇಷ ಆಗುತ್ತೆ, 3 ಭಾಗಲಬ್ಧ ಆಗ್ತದೆ. ಆದುದರಿಂದ ನಮ್ಮ ಉತ್ತರ a 40 ಸಮ 12 ಗುಣಿಸು 3 ಪ್ಲಸ್ 4. ಮುಂದಿನ ಪ್ರಶ್ನೆ ಸಂಖ್ಯೆ 4, ಒಂದು ಆಟದ ಗೆಲ್ಲುವ ಸಂಭವನೀಯತೆ 0.6 ಆದರೆ ಅದೇ ಆಟದಲ್ಲಿ ಸೋಲುವ ಸಂಭವನೀಯತೆ ಎಷ್ಟು? ಆಟದ ಗೆಲ್ಲುವ ಸಂಭವನೀಯತೆಯನ್ನು ನಾವು ಪಿ ಆಫ್ ಎ ತಗೊಳ್ಳೋಣ. ಅದೇ ಆಟದ ಸೋಲುವ ಸಂಭವನೀಯತೆಯು ಪಿ ಆಫ್ ಎ ಡ್ಯಾಶ್ ಆಗುತ್ತೆ. ಪಿ ಆಫ್ ಎ ಡ್ಯಾಶ್ ಅಂದರೆ ನಾವು ಈ ಸೂತ್ರ ಬರಿತೀವಿ, 1 ಕಳೆ ಪಿ ಆಫ್ ಎ. ಪಿ ಆಫ್ ಎ ಡ್ಯಾಶ್ ಸಮ 1 ಮೈನಸ್ 0.6, ಅದು ಪಿ ಆಫ್ ಎ ಇಲ್ಲಿ ಕೊಟ್ಟಿರುತ್ತದೆ. 1ರಿಂದ 0.4 ಕಳೆದರೆ 0.4. ಆದುದರಿಂದ ನಮ್ಮ ಉತ್ತರ ಸಿ 0.4. ಮುಂದಿನ ಪ್ರಶ್ನೆ ಸಂಖ್ಯೆ 5, ಮಾರ್ಪಿನ ಗುಣಾಂಕ ಕಂಡುಹಿಡಿಯುವ ಸೂತ್ರ. ಇದು ನಮ್ಗೆ ಗೊತ್ತಿದೆ. ಮಾನಕ ವಿಚಲನೆ ಭಾಗಿಸು ಸರಾಸರಿ ಗುಣಿಸು 3 ಅಂದರೆ ಎ ಸಿಗ್ಮಾ ಭಾಗಿಸು ಎಕ್ಸ್ ಬಾರ್ ಗುಣಿಸು 3. ಮುಂದಿನ ಪ್ರಶ್ನೆ ಸಂಖ್ಯೆ 6, 60 ಡಿಗ್ರಿ ಓರೆ ಇರುವ ಒಂದು ರೇಖೆಯ ಇಳಿಜಾರು. ಓರೆ ಸಮ ಈಟಾ ಅಂತ ತೆಗೆದುಕೊಂಡ್ರೆ ಅದು 60 ಡಿಗ್ರಿ ಕೊಟ್ಟಿರ್ತಾರೆ. ಇಳಿಜಾರು ಅಂದರೆ ಟ್ಯಾನ್ ತೀಟಾ ಆಗುತ್ತೆ. ಇಳಿಜಾರು ಸಮ ಟ್ಯಾನ್ ತೀಟಾ ಕೊಟ್ಟಿದ್ದಾರೆ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ಅಂದರೆ ವರ್ಗಮೂಲ 3. ಆದುದರಿಂದ ನಮ್ಮ ಉತ್ತರ ಡಿ ವರ್ಗಮೂಲ 3. ಮುಂದಿನ ಪ್ರಶ್ನೆ ಸಂಖ್ಯೆ 7, ಸೈನ್ ಎ ಸಮ 5/3 3/5. ಆದರೆ ಕೊಸಿಕೆಂಟ್ ಎ ಸಮ, ಇಲ್ಲಿ ಕೊಸೆಕ್ಕೆ ಅಥವಾ ಕೊಸಿಕೆಂಟ್ ಎ ಸಮ 1/sin ಎ ಆಗ್ತದೆ, ಅಥವಾ ಸೈನ್ ಎ ಸಮ 1/ಕೊಸಿಕೆಂಟ್ ಎ. ಕೊಸಿಕೆಂಟ್ ಎ ಸಮ 1/sin ಎ ಅಂದರೆ 3/5 ಅಥವಾ 5/3. ಇದು 3/5 ಆಗಿ ಪರಿವರ್ತನೆ ಆಗುತ್ತದೆ. ಆದ್ದರಿಂದ ನಮ್ಮ ಉತ್ತರ ಬಿ 3/5. ಅಥವಾ ಸುಲಭದಲ್ಲಿ 5/3 ವಿಲೋಮ ಬರೆದರೆ. ಮುಂದಿನ ಪ್ರಶ್ನೆ ಸಂಖ್ಯೆ 8 ಹಾಗೂ ಈ ಭಾಗದ ಕೊನೆಯ ಪ್ರಶ್ನೆ,
ಎಫ್ ಆಫ್ ಎಕ್ಸ್ ಸಮ 2x ಘಾತ 3 ಪ್ಲಸ್ 3x ವರ್ಗ ಮೈನಸ್ 11x ಪ್ಲಸ್ 6. ಆದರೆ ಎಫ್ ಆಫ್ 1ರ ಬೆಲೆ ಎಷ್ಟು? ಕೊಟ್ಟಿರುವ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಸಮ 2x ಘಾತ 3 ಪ್ಲಸ್ 3x ವರ್ಗ ಮೈನಸ್ 11x ಪ್ಲಸ್ 6. ಎಫ್ ಆಫ್ 1 ಎಕ್ಸ್ ಇದ್ದಲ್ಲೆಲ್ಲ ನಾವು 1ಅನ್ನು ಆದೇಶಿಸಬೇಕು. ಎಫ್ ಆಫ್ 1 ಸಮ 2 ಗುಣಿಸು 1ರ ಘಾತ 3 ಪ್ಲಸ್ 3 ಗುಣಿಸು 1ರ ಘಾತ 2 ಮೈನಸ್ 11 ಗುಣಿಸು 1 ಪ್ಲಸ್ 6. ಎಫ್ ಆಫ್ 1 ಸಮ 1ರ ಘಾತ 3 ಅಂದರೆ 1 ಗುಣಿಸು 2 ಅಂದರೆ 2, 1ರ ಘಾತ 2 ಅಂದರೆ 1 ಅಂದರೆ 1 ಗುಣಿಸು 3 ಅಂದರೆ 3 ಮೈನಸ್ 11 ಅಂದರೆ 11 ಪ್ಲಸ್ 6. ಎಫ್ ಆಫ್ 1 ಸಮ 2 ಕೂಡಿಸು 3 5 ಆಗುತ್ತದೆ. 5 ಪ್ಲಸ್ 6 11 ಅಂದರೆ ಧನಾತ್ಮಕ ಸಂಖ್ಯೆಗಳನ್ನು ಒಟ್ಟಿ ಕೂಡಿಸೋಣ. 11 ಮೈನಸ್ 11, 11ರಿಂದ 11 ಕಳೆದರೆ ಎಫ್ ಆಫ್ 1 ಸಮ 0. ಆದುದರಿಂದ ನಮ್ಮ ಉತ್ತರ ಸಿ 0. ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.